ಫ್ಲವರ್ ಅನ್ಕೊಂತಾವ ಫೈರ್. ಪುಷ್ಪ ಅಂದ್ರೆ ಫೈರ್ ಅಲ್ಲ, ವೈಲ್ಡ್ ಫೈರ್ ಅಂತ ಒಂದು ಖಡಕ್ ಡೈಲಾಗ್ ಬಿಟ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಪುಷ್ಪ ಸಿನಿಮಾಗಾಗಿ ಅಂದ್ರೆ ಪಾರ್ಟ್ 2 ಗಾಗಿ ಬರೀ ಪ್ಯಾನ್ ಇಂಡಿಯಾ ಪ್ರೇಕ್ಷಕರು ಮಾತ್ರವಲ್ಲ, ಪ್ಯಾನ್ ವರ್ಲ್ಡ್ ಪ್ರೇಕ್ಷಕರು ಕೂಡ ಕಣ್ಣರಳಿಸಿ ಕಾಯ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂತಾವ ಫೈರ್, ಹೀಗಂತ ಪುಷ್ಪರಾಜ್ ಮೊದಲ ಸಿನಿಮಾದಲ್ಲಿ ಪವರ್ಫುಲ್ ಡೈಲಾಗ್ ಅನ್ನ ಹೊಡೆದಿದ್ರು. ಇದೀಗ ಚೇಂಜಸ್ ಆಗಿದೆ ಈ ಡೈಲಾಗ್. ಪುಷ್ಪ ಅಂದ್ರೆ ಫೈರ್ ಅಲ್ಲ, ವೈಲ್ಡ್ ಫೈರ್ ಅಂತ ಒಂದು ಖಡಕ್ ಡೈಲಾಗ್ ಬಿಟ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಪುಷ್ಪ ಭಾಗ 2 ನಲ್ಲಿ ಇನ್ನೊಂದು ಡೈಲಾಗ್ ಇದೆ. ಪುಷ್ಪ ಅಂದ್ರೆ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಅಂತ. ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಸಿನಿಮಾ. ಬರ್ತಿ 3 ವರ್ಷಗಳ ಕಾಲ ಇಡೀ ಪುಷ್ಪ ತಂಡ ಬೆವರೊಟ್ಟಿಗೆ ರಕ್ತ ಬಸಿದು ಈ ಸಿನಿಮಾನ ಮಾಡಿದ್ದಾರೆ. ಸಿನಿಮಾ ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಗುತ್ತೆ ಪ್ಯಾನ್ ಇಂಡಿಯಾ ತುಂಬೆಲ್ಲ. ಈಗ ಆಲ್ರೆಡಿ ಪ್ರಮೋಷನ್ಗೆ ಕಿಕ್ ಸ್ಟಾರ್ಟ್ ಕೊಟ್ಟಿರ್ತಕ್ಕಂಥದ್ದು. ಪಾಟ್ನಾದಲ್ಲಿ ಟ್ರೈಲರ್ ಲಾಂಚ್ ಮಾಡಿದ್ರು ಅದ್ದೂರಿಯಾಗಿ. ರೀಸೆಂಟ್ ಆಗಿ ಚೆನ್ನೈನಲ್ಲಿ ವೈಲ್ಡ್ ಫೈರ್ ಈವೆಂಟ್ ನಡೀತು. ಆ ಸಂದರ್ಭದಲ್ಲಿ ಎಲ್ಲರೂ ಅಂದ್ರೆ ಇಡೀ ಸಿನಿಮಾ ತಂಡ ಜೊತೆಗೆ ವಿತರಕರು, ನಿರ್ಮಾಪಕರು, ಅಭಿಮಾನಿಗಳು ಎಲ್ಲರೂ ಕೂಡ ಚೆನ್ನೈನ ಒಂದು ಆಡಿಟೋರಿಯಂನಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಮಾತು ಶುರು ಮಾಡ್ತಾರೆ. ತಮಿಳಲ್ಲೇ ಮಾತು ಶುರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಕೆಲವು ಸ್ಟಾರ್ಗಳಿಗೆ ಬೇರೆ ಬೇರೆ ಭಾಷೆಗೆ ತಮ್ಮ ಸಿನಿಮಾ ಪ್ರಮೋಷನ್ಗೆ ಹೋದಂತ ಸಂದರ್ಭದಲ್ಲಿ ಮೂಲ ಭಾಷೆಯಲ್ಲಿ ಅಂದ್ರೆ ಅವರ ಮದರ್ ಟಂಗ್ ನಲ್ಲೇ ಮಾತಾಡ್ತಕ್ಕಂಥದ್ದು ಸಹಜ. ಆದ್ರೆ ತಮಿಳಿಗೆ ಅಂದ್ರೆ ಚೆನ್ನೈಗೆ ಅವರು ಪ್ರಮೋಷನ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತಮಿಳಲ್ಲೇ ಮಾತಾಡಕ್ ಶುರು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಅಲ್ಲು ಅರ್ಜುನ್ ಅವರು, ನಾವು ಎಲ್ಲಿ ನಿಂತಿರ್ತೀವಲ್ಲ ಆ ಭಾಷೆಗೆ, ಆ ಸಂಸ್ಕೃತಿಗೆ, ಆ ಒಂದು ನೆಲೆ ಮೂಲಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಈ ಮಾತನ್ನ KGF ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಪ್ರಮೋಷನ್ಗೆ ಹೋದಂತ ಸಂದರ್ಭದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಹೈದರಾಬಾದಲ್ಲಿ ನಿಂತಾಗ ಮೊದಲಿಗೆ ನಮಸ್ಕಾರ ಮಾಡಿದ್ದು ಕನ್ನಡದಲ್ಲಿ ಆಗಿದ್ರು ಕೂಡ ಅನಂತರ ಅವರು ನಾನು ತೆಲುಗುನಲ್ಲೇ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ, ಸಣ್ಣ ಪುಟ್ಟ ತಪ್ಪುಗಳಾದಲ್ಲಿ ಕ್ಷಮಿಸಿ. ಯಾಕಂದ್ರೆ ನಾವು ಯಾವ ವೇದಿಕೆಯಲ್ಲಿ ನಿಂತಿರ್ತೀವಿ, ಯಾವ ಭಾಷೆಯಲ್ಲಿ ಯಾವ ದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಎಲ್ಲಿ ನಿಂತಿರ್ತೇವೋ ಆ ಭಾಷೆಗೆ, ಆ ಸಂಸ್ಕೃತಿಗೆ, ಆ ಜನಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಆವಾಗಲೇ ನಾವು ಅಂದ್ರೆ ಒಂದು ಪರಿಪೂರ್ಣ ವ್ಯಕ್ತಿತ್ವದವರು ಅನ್ನಿಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತು ಹೇಳಿದ್ರು. ಈಗ ಅದೇ ಒಂದು ಸ್ಟ್ರಾಟಜಿನ ಅಥವಾ ಇದನ್ನ ಸ್ಟ್ರಾಟಜಿ ಅನ್ಬೇಕು ಅಥವಾ ಆಯಾ ಭಾಷೆಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನುವಂಥದ್ದು ಅಲ್ಲೂ ಅವರ ಒಂದು ಮೂಲ ಅಭಿಪ್ರಾಯನೋ ಏನೋ ಗೊತ್ತಿಲ್ಲ. ಕಳೆದ ಅಂದ್ರೆ KGF ಸಮಯದಲ್ಲಿ ಯಶ್ ಹೇಳಿದ ಮಾತಿಗೂ ಇವಾಗ ಅಲ್ಲು ಅರ್ಜುನ್ ಅವರು ಹೇಳಿದಂತ ಮಾತುಗಳನ್ನ ಎರಡೂ ಒಂದು ವಿಡಿಯೋಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ನೆಟ್ಟಿಗರು. ಏನಂದ್ರೆ ಯಶ್ ಅವರ ಸ್ಟೈಲ್ನ, ಅವರ ಮ್ಯಾನರಿಸಮ್ನ, ಅವರ ಸ್ಪೀಚ್ನ ಎಲ್ಲವನ್ನೂ ಕೂಡ ಕಾಪಿ ಮಾಡ್ತಿದ್ದಾರೆ ನಮ್ಮ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರು. ಬರೀ ಸಿನಿಮಾದಲ್ಲಿ ಅಂದ್ರೆ KGF ಸ್ಟೈಲ್ನ, KGF ಮೇಕಿಂಗ್ ನ ನೀವು ಸಿನಿಮಾದಲ್ಲಿ ತೋರಿಸ್ತೀರಾ ನಿಮ್ಮ ಪುಷ್ಪದಲ್ಲಿ ಅನ್ಕೊಂಡಿದ್ವಿ. ಪೋಸ್ಟರ್ಗಳು ಸೇಮ್ ಟು ಸೇಮ್ ಇದೆ, ಮ್ಯಾನರಿಸಮು ಸೇಮ್ ಇದೆ, ಬರೀ ಎಲ್ಲ ಕಾಪಿ ಮಾಡೋದೇ ಆಗೋಯ್ತು. ಕಾಪಿ ಕ್ಯಾಟ್ ಅಂತ ಹೇಳಿ ಪುಷ್ಪ ಟೀಮ್ ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಅಲ್ಲು ಅರ್ಜುನ್ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲ ಗುರು, ಸಿನಿಮಾನ ಕಾಪಿ ಮಾಡಿ ಅಂತಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ಪೀಚ್ನೂ ನೀವು ಕಾಪಿ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಯಥಾವತ್ತಾಗಿ ಬಟ್ಟೆ ಇಳಿಸ್ದಂಗೆ ಅವ್ರ ಮಾತುಗಳನ್ನ ನೀವು ಕಾಪಿ ಮಾಡ್ತಿದ್ರಿ, ಇದಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿನ ಬೆಂಡೆತ್ತುತ್ತಾ ಇದ್ದಾರೆ ಟ್ರೋಲಿಗರು. ಇದಕ್ಕೆ ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ, ಗುರು ಯಶ್ ಅವ್ರು ಹೇಳೋದಕ್ಕೂ ಮೊದಲೇ ಸೈಮಾ ಫಂಕ್ಷನ್ ಅಲ್ಲಿ ನಮ್ಮ ಬಾಸು ಯಾವ ಜಾಗದಲ್ಲಿ ನಿಂತಿರ್ತೀವೋ ಆ ಜಾಗಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಆ ಭಾಷೆಗೆ, ಆ ಸಂಸ್ಕೃತಿನ ನಾವು ಗೌರವಿಸಬೇಕು ಅನ್ನೋ ಮಾತನ್ನ ಯಾವತ್ತಿಗೋ ಹೇಳಿದ್ರು. ನಮ್ಮ ಬಾಸ್ ಹೇಳಿದ ಮೇಲೆ ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಹೇಳಿರೋದು ಅಂತ ಹೇಳ್ಬಿಟ್ಟು ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ಅಲ್ಲೂ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರೆ. ಏನಿವೆ ಪಾಸಿಟಿವ್ ಆರ್ ನೆಗೆಟಿವ್ ಗೊತ್ತಿಲ್ಲ, ಸದ್ಯಕ್ಕಂತೂ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದೆ. ಅಂದ್ರೆ ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವರಿಗೆ, ಸರಿ ಗುರು, ನೀವು ಪಾಟ್ನಾಗ್ ಹೋಗ್ತೀರಾ, ಅಲ್ಲಿ ಹಿಂದಿ ಭಾಷೆ ಮಾತಾಡ್ತೀರಾ, ಚೆನ್ನೈಗೆ ಹೋಗ್ತೀರಾ, ತಮಿಳಲ್ಲಿ ಮಾತಾಡ್ತೀರಾ. ನೀವೇ ಹೇಳಿದಾಗೆ ಚೆನ್ನೈ ಈವೆಂಟ್ ನಲ್ಲಿ ಮಲಯಾಳಂಗೆ ಹೋದ್ರೆ ನಾನು ಅಲ್ಲಿ ಮಲಯಾಳಂ ಭಾಷೆ ಮಾತಾಡ್ತೀನಿ, ಹಿಂದಿಗೆ ಹೋದ್ರೆ ಹಿಂದಿ ಮಾತಾಡ್ತೀನಿ ಅಂತ ಹೇಳಿದ್ರಿ. ತೆಲುಗು ನೆಲದಲ್ಲಿ ನಿಂತಾಗ ತೆಲುಗು ಭಾಷೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರಿ. ಕರ್ನಾಟಕದ ಪ್ರಶ್ನೆನೇ ಬರ್ಲಿಲ್ವಲ್ಲ ನಿಮ್ಮ ಬಾಯಲ್ಲಿ. ಕರ್ನಾಟಕಕ್ಕೆ ಹೋದಾಗ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಯಾಕೆ ಹೇಳಲಿಲ್ಲ? ನಿಮ್ಮ ಸಿನಿಮಾಗಳಿಗೆ ಮಾರ್ಕೆಟ್ ಇರೋದು ಕರ್ನಾಟಕದಲ್ಲಿ. ಈಗ ನಿಮ್ಮ ಪುಷ್ಪ 2 ಸಿನಿಮಾವನ್ನ ವಿತರಣೆ ಮಾಡಿರ್ತಕ್ಕಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಹೇಳಿದ್ದಾರೆ, KGF ಮತ್ತು ಕಾಂತಾರಕ್ಕಿಂತ ಹೆಚ್ಚು ಸ್ಕ್ರೀನ್ಗಳನ್ನ ನಿಮ್ಮ ಸಿನಿಮಾಗೆ ನಾನು ಕೊಡಿಸ್ತೀನಿ. ಆ ಸಿನಿಮಾ ಮೋಸ್ಟ್ಲಿ 100 ಕೋಟಿ ಕಲೆಕ್ಷನ್ ಮಾಡುವಷ್ಟು ಸ್ಕ್ರೀನ್ಸ್ಗಳು ನಮಗೆ ಸಿಗುತ್ತೆ ಅಂತ ಹೇಳಿದಾರಲ್ಲ. ಅಷ್ಟೊಂದು ಮಾರ್ಕೆಟು, ಅಷ್ಟೊಂದು ದುಡ್ಡನ್ನ ಕರ್ನಾಟಕದಿಂದ ಕೊಳ್ಳೆ ಹೊಡಿತೀರಾ. ಕರ್ನಾಟಕಕ್ಕೆ ಬಂದಾಗ ನಾನು ಕನ್ನಡ ಮಾತಾಡ್ತೀನಿ ಅಂತ ಯಾಕೆ ಹೇಳಲಿಲ್ಲ ಅಂತ ಕೆಲ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಇದೇ ನವೆಂಬರ್ 30ನೇ ತಾರೀಕು ನಮ್ಮ ಕರ್ನಾಟಕಕ್ಕೆ ಅಂದ್ರೆ ಬೆಂಗಳೂರಿಗೆ ಬರ್ತಿದ್ದಾರೆ. ಒಂದು ಬಹುದೊಡ್ಡ ಒಂದು ಈವೆಂಟ್ ಇದೆ, ಪ್ರಮೋಷನ್ ಮಾಡ್ಲಿಕ್ಕೆ ಕರ್ನಾಟಕಕ್ಕೂ ಬರೋರಿದ್ದಾರೆ. ಹಾಗಾದ್ರೆ ಪಾಟ್ನಾಗ್ ಹೋದಾಗ ಹಿಂದಿ ಮಾತಾಡೋರು, ದುಬೈಗೆ ಹೋದಾಗ ಅರೇಬಿಕ್ ಮಾತಾಡೋರು, ತಮಿಳ್ನಾಡಿಗೆ ಹೋದಾಗ ತಮಿಳ್ ಮಾತಾಡೋರು, ಹೈದರಾಬಾದಲ್ಲಿ ನಿಂತಾಗ ತೆಲುಗು ಮಾತಾಡೋರು,
ಕರ್ನಾಟಕಕ್ಕೆ ಬಂದಾಗ ಕನ್ನಡ ಮಾತಾಡ್ತಾರಾ ಅನ್ನೋಂಥ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಗೊತ್ತಿಲ್ಲ, ಈ 3 ವರ್ಷದಲ್ಲಿ ಅಂದ್ರೆ ಪುಷ್ಪ ಭಾಗ 1 ರಿಲೀಸ್ ಆದಂತ ಸಂದರ್ಭದಲ್ಲಿ ಕನ್ನಡ ಬರ್ತಾ ಇರ್ಲಿಲ್ಲ ಅಲ್ಲು ಅರ್ಜುನ್ ಅವರಿಗೆ. ಈ 3 ವರ್ಷ ಗ್ಯಾಪ್ ನಲ್ಲಿ ಬಹುಶಃ ಕನ್ನಡ ಕಲಿತಿರ್ಬೋದು. ಕನ್ನಡಿಗರಿಗೆ ಸರ್ಪ್ರೈಸ್ ಆಗಿ ಕನ್ನಡ ಮಾತಾಡಬೇಕು ಅನ್ನೋ ತರದ ಆಲೋಚನೆ ಅವ್ರುಗಳು ಇದ್ದಾವೋ ಏನೋ ಗೊತ್ತಿಲ್ಲ. ನವೆಂಬರ್ 30ನೇ ತಾರೀಕು ಬೆಂಗಳೂರಿಗೆ ಬಂದಾಗ ಕೇಳೋಣ. ಒಂದ್ ವೇಳೆ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಚೆನ್ನೈನಲ್ಲಿ ನಿಂತು ಹೇಳಿದ್ರಲ್ಲ ಸರ್, ಯಾವ ನೆಲದಲ್ಲಿ ನಿಂತಿರ್ತೀವೋ ಆ ನೆಲದಲ್ಲಿ ಆ ಭಾಷೆನ, ಆ ಸಂಸ್ಕೃತಿನ, ಆ ಕಲೆನ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅಂತ. ಹಾಗಾದ್ರೆ ಕರ್ನಾಟಕದಲ್ಲಿ ಕನ್ನಡ ಯಾಕೆ ನಿಮ್ ಬಾಯಲ್ಲಿ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡುವ ಚಾನ್ಸಸ್ ನಮಗೆ ಸಿಗುತ್ತಾ, ಅಥವಾ ಆ ಚಾನ್ಸ್ ಕೊಡದೆ ಕನ್ನಡ ಮಾತಾಡ್ತಾರ ಅಲ್ಲು ಅರ್ಜುನ್ ಅವರು ಅಂತ ಕಾದ್ ನೋಡ್ಬೇಕು. ಎನಿವೆ, ಪುಷ್ಪ ಈ ಬಾರಿ ಬಹುದೊಡ್ಡ ಅಂದ್ರೆ ಸಾಕಷ್ಟು ದೊಡ್ಡ ಮೊತ್ತವನ್ನ ಹಾಕಿ ನಿರ್ಮಾಣ ಮಾಡಿದಂತ ಸಿನಿಮಾ. ಪುಷ್ಪ 1ಕ್ಕೆ ಸುಮಾರು 250 ಕೋಟಿ ಏನೋ ಖರ್ಚಾಗಿತ್ತು ಅಂತ ಕೇಳ್ಪಟ್ಟಿದ್ವಿ. ಅದಕ್ಕೆ ಡಬಲ್ ಅವ್ರು ಕಲೆಕ್ಷನ್ ಮಾಡ್ಕೊಂಡ್ರು. ಈಗ ಪುಷ್ಪ 2 3 ವರ್ಷ ಟೈಮ್ ತಗೊಂಡಿದ್ದಾರೆ, 500 ಕೋಟಿ ಬಜೆಟ್ ಹಾಕಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ. ಜೊತೆಗೆ ಪ್ರೀ ರಿಲೀಸ್ ಬಿಸ್ನೆಸ್ ಅಲ್ಲೇ ಅವ್ರು ಆಲ್ರೆಡಿ ಥಿಯೇಟ್ರಿಕಲ್ ರೈಟ್ಸ್ ಇರ್ಬೋದು, OTT ಇರ್ಬೋದು, ಅಥವಾ ಆಡಿಯೋ ರೈಟ್ಸ್ ಇರ್ಬೋದು, ಅಥವಾ ಡಿಜಿಟಲ್ ರೈಟ್ಸ್ ಇರ್ಬೋದು, ಅದೆಲ್ಲದರಿಂದ ಆಲ್ರೆಡಿ 1000 ಕೋಟಿ ಬಿಸ್ನೆಸ್ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಪುಷ್ಪ ಸಿನಿಮಾಗಾಗಿ ಅಂದ್ರೆ ಪಾರ್ಟ್ 2ಗಾಗಿ ಬರೀ ಪ್ಯಾನ್ ಇಂಡಿಯಾ ಪ್ರೇಕ್ಷಕರು ಮಾತ್ರವಲ್ಲ, ಪ್ಯಾನ್ ವರ್ಲ್ಡ್ ಪ್ರೇಕ್ಷಕರು ಕೂಡ ಕಣ್ಣರಳಿಸಿ ಕಾಯ್ತಾ ಇದ್ದಾರೆ. ಆದ್ರೆ ಈ ಸಿನಿಮಾ ಮೊದಲ ಭಾಗದಷ್ಟು ಒಂದು ಹಾಡುಗಳಾಗ್ಲಿ ಅಥವಾ ಈ 3 ಸಾಂಗ್ ರಿಲೀಸ್ ಆಗಿದೆ, 3 ಸಾಂಗ್ನು ಕೂಡ ಹೂ ಅಂಟಾವ ರೇಂಜ್ಗೇನು ಕಿಕ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಿಸಿಕ್ ಸಾಂಗ್ಗೆ ಅಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತಾನು ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಪುಷ್ಪ ಪಾರ್ಟ್ 2 ಮೇಲೆ ಬಹುದೊಡ್ಡ ನಿರೀಕ್ಷೆ ಇದೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರುತ್ತೆ. ಡಿಸೆಂಬರ್ 5ನೇ ತಾರೀಕು ಯಾವ ರೀತಿಯ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆಲ್ರೆಡಿ ಪ್ರೀ ರಿಲೀಸ್ ಬಿಸ್ನೆಸ್ ನಲ್ಲಿ 1000 ಕೋಟಿ ಬಾಚಿರೋದು ನಿಜ. ಆದ್ರೆ ರಿಲೀಸ್ ನಂತರ KGF ದಾಖಲೆನ, RRR ದಾಖಲೆನ ಪುಷ್ಪ ಸಿನಿಮಾ ಮುರಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.